ರಣಭೀಕರ ಗುಡ್ಡ ಕುಸಿತಕ್ಕೆ ವೈನಾಡು ಛಿದ್ರವಾಗಿದೆ. 86,000 ಕ್ಯೂಬಿಕ್ ಮೀಟರ್ ಭೂಕುಸಿತ ಆಗಿದೆ. ಕೇವಲ 10 ನಿಮಿಷದಲ್ಲೇ ನಡೆದು ಹೋಗಿದೆ ದೊಡ್ಡ ದುರಂತ. ಪುಂಜರಿ, ವಟ್ಟಂ, ಮುಂಡಕ್ಕೈ, ಅಟ್ಟಮಲ, ಚೂರಲ್ಮಲೈ ಗ್ರಾಮಗಳು ಸಂಪೂರ್ಣವಾಗಿ ಸರ್ವನಾಶವಾಗಿವೆ. ವೈನಾಡು ದುರಂತದಲ್ಲಿ ಈಗಾಗಲೇ 354 ಜನರ ಮರಣ ಆಗಿರುವಂಥದ್ದು. ಇಂದು ಅವಶೇಷಗಳ ಅಡಿ ಸಿಲುಕಿದ್ದವರಿಗಾಗಿ, ಅವರ ಮೃತದೇಹಕ್ಕಾಗಿ ಶೋಧ ಕಾರ್ಯವನ್ನ ನಡೆಸಲಾಗ್ತಾ ಇರುವಂಥದ್ದು. ದೇವರ ನಾಡಿನಲ್ಲೇ ಈ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿರೋದು ನಿಜಕ್ಕೂ ನಾವು ಯಾವ ರೀತಿಯಾಗಿ ನಡೆಸ್ಕೊಳ್ತಾ ಇದ್ದೀವಿ ನಮ್ಮ ಪ್ರಕೃತಿಯನ್ನ ಅನ್ನೋದಕ್ಕೆ ಎಕ್ಸಾಂಪಲ್ ಅಂತಾನೆ ಹೇಳ್ಬೋದು. ಗುಡ್ಡ ಕುಸಿತಕ್ಕೆ ಈಗಾಗಲೇ 354 ಜನ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಇವತ್ತು ಕೂಡ ಶೋಧ ಕಾರ್ಯವನ್ನ ಮುಂದುವರಿಸಲಾಗ್ತಾ ಇರುವಂಥದ್ದು. ಅಲ್ಲಿ ಯಾವ ರೀತಿಯಾಗಿ ಶೋಧ ಕಾರ್ಯವನ್ನ ಮಾಡಲಾಗ್ತಾ ಇದೆ ಅನ್ನೋದರ ಕುರಿತು ನಿಮ್ಮ ರಿಪಬ್ಲಿಕ್ ಕನ್ನಡ ಸ್ಥಳದಿಂದಲೇ ನೇರವಾಗಿ ಮಾಹಿತಿಯನ್ನ ಕೊಡುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ ನನ್ನ ಕಲೀಗ್ಸ್ಗಳು. ಅಲ್ಲಿ ಏನೆಲ್ಲ ಆಗ್ತಾ ಇದೆ, ಯಾವ ರೀತಿಯಾಗಿ ಕಾರ್ಯಾಚರಣೆ ನಡೀತಾ ಇದೆ, NDRF, SDRF ಯಾವ ರೀತಿಯಾಗಿ ಕಾರ್ಯಾಚರಣೆಯನ್ನ ನಡೆಸ್ತಾ ಇದೆ ಅನ್ನೋದರ ಕುರಿತು ಇಂಚಿಂಚು ಮಾಹಿತಿಯನ್ನ ಕೂಡ ನಿಮ್ಮ ರಿಪಬ್ಲಿಕ್ ಕನ್ನಡ ನೀಡ್ತಾ ಇರುವಂಥದ್ದು. ರಣಭೀಕರ ಗುಡ್ಡ ಕುಸಿತ ಯಾವ ರೀತಿಯಾಗಿ ಆಯಿತು, ಎಲ್ಲಿಂದ ಎಲ್ಲಿವರೆಗೆ ಎಷ್ಟು ಕಲ್ಲುಗಳು ಬಂದವು, ಇಡೀ ಗ್ರಾಮಗಳು ಯಾವ ರೀತಿಯಾಗಿ ಚಿತ್ರಣ ಇತ್ತು ಅನ್ನೋದರ ಕುರಿತ ಡೀಟೇಲ್ಸ್ ಅನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ನೀಡ್ತಾ ಇದೆ ಸ್ಥಳದಿಂದಲೇ. ವೈನಾಡು ದುರಂತದಲ್ಲಿ ನಾಪತ್ತೆಯಾದವರಿಗೆ ಶೋಧ ಕಾರ್ಯ ಇನ್ನೂ ಕೂಡ ನಡೀತಾ ಇದೆ. ರಕ್ಷಣಾ ಕಾರ್ಯಾಚರಣೆಯ ಉಸ್ತುವಾರಿಯಾಗಿರುವಂತಹ ಕರ್ನಾಟಕದ ಅಧಿಕಾರಿ ಏನಿದ್ದಾರೆ, ಆ ಅಧಿಕಾರಿ ನಿಜಕ್ಕೂ ಅವರಿಗೆ ಇದೊಂದು ಬಿಗ್ಗೆಸ್ಟ್ ಟಾಸ್ಕ್ ಅಂತಾನೆ ಹೇಳ್ಬೋದು. ವೈನಾಡು ಜಿಲ್ಲಾಧಿಕಾರಿ ಮೇಘಶ್ರೀ ಅಪ್ಪಟ ಕನ್ನಡತಿ ಅನ್ನೋದು ತಿಳಿದು ಬರ್ತಾ ಇರುವಂತದ್ದು. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ಮೂಲದ ಮೇಘಶ್ರೀ ಕಾರ್ಯಕ್ಕೆ ತಂದೆ ರುದ್ರಮುನಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನನ್ನ ಮಗಳ ಕಾರ್ಯ ನಮ್ಮ ಕುಟುಂಬಕ್ಕೆ ಒಂದು ಹೆಮ್ಮೆಯನ್ನ ತಂದುಕೊಟ್ಟಿದೆ ಅಂತ ಹೇಳಿ ರಿಪಬ್ಲಿಕ್ ಕನ್ನಡಗೆ ಮೇಘಶ್ರೀ ತಂದೆ ರುದ್ರಮುನಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ರು ನೋಡ್ತಾ ಹೋಗೋಣ. ಈಗಾಗಲೇ ಅವತ್ತು ರಾತ್ರಿ 1:15 ಫಸ್ಟ್ ಲ್ಯಾಂಡ್ ಸ್ಲೈಡಿಂಗ್ ಆಯ್ತಂತೆ. ನನ್ನ ಮಗಳಿಗೆ ವಿಷಯ ಗೊತ್ತಾದ ತಕ್ಷಣ 2:15 ಸ್ಪಾಟಲ್ಲಿ ಹೋಗಿ ಎಲ್ಲ ಪರಿಹಾರ ಕಾರ್ಯಕ್ರಮದ ಮೇಲ್ವಿಚಾರಣೆ ವಹಿಸ್ಕೊಂಡಿದ್ದಾರೆ. ಅವರು ನನಗೆ ತುಂಬ ಗಾಬರಿ ಆಯಿತು. ಆ ಟಿ ವಿನಲ್ಲಿ ಇದೆಲ್ಲ ನೋಡಿಬಿಟ್ಟು ತುಂಬ ಗಾಬರಿ ಆಯಿತು, ಇಷ್ಟೊಂದು ಇದಿದೆ ಅಂತ. ಅದು ನನಗೆ ಸಂಜೆ ಮಗಳು ಸಿಕ್ಕಾಗ ಹೇಳಿದ್ದಿಷ್ಟೇ, ನೋಡಮ್ಮ ನಿಮಗೆ ಒಳ್ಳೆ ಅವಕಾಶ ಸಿಕ್ಕಿದೆ ಇದು ಸೇವೆ ಮಾಡಲಿಕ್ಕೆ. ಈಗಾಗಲೇ ನಮ್ಮ ದೇಶದಲ್ಲಿ ಎಷ್ಟೊಂದು ಜನ IAS ಆಫೀಸರ್ಸ್ ಇದ್ದಾರೆ, ಅದರಲ್ಲಿ ಈ ಅವಕಾಶ ನಿನ್ನೆ ಸಿಕ್ಕಿದೆ. ನೀನು ನಿಷ್ಠೆಯಿಂದ ಶ್ರಮವಹಿಸಿ ಸಮಾಜದ ಕಡೆ ಜನಗಳಿಗೂ ಇದು ನ್ಯಾಯ ಸಿಗಬೇಕು, ಅವರಿಗೆ ನೆರವು ಸಿಗಬೇಕು ಅಂತ ಹೇಳ್ಬಿಟ್ಟು ಆ ನಿಟ್ಟಿನಲ್ಲಿ ನಿಮ್ಮ ಸಿಬ್ಬಂದಿ, ನಿಮ್ಮ ಟೀಮ್ ಎಲ್ಲರನ್ನ ಜೊತೆಗೆ ತಗೊಂಡು ಅದು ಬಹಳ ಮುಖ್ಯ. ಎಂಟೈರ್ ಟೀಮ್ನ ಜೊತೆಗೆ ತಗೊಂಡು ಕೆಲಸ ಮಾಡಬೇಕು. ಹಾಗೆ ನಿನ್ನ ಆರೋಗ್ಯನೂ ಕಾಪಾಡ್ಕೋ, ನಿನ್ನ ಆರೋಗ್ಯದ ಕಡೆನೂ ಗಮನ ಇರಲಿ ಅಂತ ನಾನು ನನ್ನ ಮಗಳಿಗೆ ಹೇಳಿ. ಸರ್, ಅಂದರೆ ಈಗ ವೈನಾಡಿಗೆ ಹೋಗಿ ಎಷ್ಟು ದಿನ ಆಯ್ತು ಸರ್? ವೈನಾಡಿಗೆ ಅವರು 10 ಜುಲೈ 2024 ರಿಪೋರ್ಟ್ ಮಾಡ್ಕೊಂಡ್ರು. ಒಂದು 20 ದಿವಸದಲ್ಲೇ ಈ ಥರ ಆಗಿದೆ. ರಣಭೀಕರ ಗುಡ್ಡ ಕುಸಿತಕ್ಕೆ ವೈನಾಡು ಛಿದ್ರವಾಗಿದೆ. 86,000 ಕ್ಯೂಬಿಕ್ ಮೀಟರ್ ಭೂಕುಸಿತ ಆಗಿದೆ. ಕೇವಲ 10 ನಿಮಿಷದಲ್ಲೇ ನಡೆದು ಹೋಗಿದೆ ದೊಡ್ಡ ದುರಂತ. ಪುಂಜರಿ, ವಟ್ಟಂ, ಮುಂಡಕ್ಕೈ, ಅಟ್ಟಮಲ, ಚೂರಲ್ಮಲೈ ಗ್ರಾಮಗಳು ಸಂಪೂರ್ಣವಾಗಿ ಸರ್ವನಾಶವಾಗಿವೆ. ವೈನಾಡು ದುರಂತದಲ್ಲಿ ಈಗಾಗಲೇ 354 ಜನರ ಮರಣ ಆಗಿರುವಂಥದ್ದು. ಇಂದು ಅವಶೇಷಗಳ ಅಡಿ ಸಿಲುಕಿದ್ದವರಿಗಾಗಿ, ಅವರ ಮೃತದೇಹಕ್ಕಾಗಿ ಶೋಧ ಕಾರ್ಯವನ್ನ ನಡೆಸಲಾಗ್ತಾ ಇರುವಂಥದ್ದು. ದೇವರ ನಾಡಿನಲ್ಲೇ ಈ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿರೋದು ನಿಜಕ್ಕೂ ನಾವು ಯಾವ ರೀತಿಯಾಗಿ ನಡೆಸ್ಕೊಳ್ತಾ ಇದ್ದೀವಿ ನಮ್ಮ ಪ್ರಕೃತಿಯನ್ನ ಅನ್ನೋದಕ್ಕೆ ಎಕ್ಸಾಂಪಲ್ ಅಂತಾನೆ ಹೇಳ್ಬೋದು. ಗುಡ್ಡ ಕುಸಿತಕ್ಕೆ ಈಗಾಗಲೇ 354 ಜನ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಇವತ್ತು ಕೂಡ ಶೋಧ ಕಾರ್ಯವನ್ನ ಮುಂದುವರಿಸಲಾಗ್ತಾ ಇರುವಂಥದ್ದು. ಅಲ್ಲಿ ಯಾವ ರೀತಿಯಾಗಿ ಶೋಧ ಕಾರ್ಯವನ್ನ ಮಾಡಲಾಗ್ತಾ ಇದೆ ಅನ್ನೋದರ ಕುರಿತು ನಿಮ್ಮ ರಿಪಬ್ಲಿಕ್ ಕನ್ನಡ ಸ್ಥಳದಿಂದಲೇ ನೇರವಾಗಿ ಮಾಹಿತಿಯನ್ನ ಕೊಡುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ ನನ್ನ ಕಲೀಗ್ಸ್ಗಳು. ಅಲ್ಲಿ ಏನೆಲ್ಲ ಆಗ್ತಾ ಇದೆ, ಯಾವ ರೀತಿಯಾಗಿ ಕಾರ್ಯಾಚರಣೆ ನಡೀತಾ ಇದೆ, NDRF, SDRF ಯಾವ ರೀತಿಯಾಗಿ ಕಾರ್ಯಾಚರಣೆಯನ್ನ ನಡೆಸ್ತಾ ಇದೆ ಅನ್ನೋದರ ಕುರಿತು ಇಂಚಿಂಚು ಮಾಹಿತಿಯನ್ನ ಕೂಡ ನಿಮ್ಮ ರಿಪಬ್ಲಿಕ್ ಕನ್ನಡ ನೀಡ್ತಾ ಇರುವಂಥದ್ದು. ರಣಭೀಕರ ಗುಡ್ಡ ಕುಸಿತ ಯಾವ ರೀತಿಯಾಗಿ ಆಯಿತು, ಎಲ್ಲಿಂದ ಎಲ್ಲಿವರೆಗೆ ಎಷ್ಟು ಕಲ್ಲುಗಳು ಬಂದವು,
ಇಡೀ ಗ್ರಾಮಗಳು ಯಾವ ರೀತಿಯಾಗಿ ಚಿತ್ರಣ ಇತ್ತು ಅನ್ನೋದರ ಕುರಿತ ಡೀಟೇಲ್ಸ್ ಅನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ನೀಡ್ತಾ ಇದೆ ಸ್ಥಳದಿಂದಲೇ. ವಯನಾಡು ದುರಂತದಲ್ಲಿ ನಾಪತ್ತೆಯಾದವರಿಗೆ ಶೋಧ ಕಾರ್ಯ ಇನ್ನೂ ಕೂಡ ನಡೀತಾ ಇದೆ. ರಕ್ಷಣಾ ಕಾರ್ಯಾಚರಣೆಯ ಉಸ್ತುವಾರಿಯಾಗಿರುವಂತಹ ಕರ್ನಾಟಕದ ಅಧಿಕಾರಿ ಏನಿದ್ದಾರೆ, ಆ ಅಧಿಕಾರಿ ನಿಜಕ್ಕೂ ಅವರಿಗೆ ಇದೊಂದು ಬಿಗ್ಗೆಸ್ಟ್ ಟಾಸ್ಕ್ ಅಂತಾನೆ ಹೇಳ್ಬೋದು. ವಯನಾಡು ಜಿಲ್ಲಾಧಿಕಾರಿ ಮೇಘಶ್ರೀ ಅಪ್ಪಟ ಕನ್ನಡತಿ ಅನ್ನೋದು ತಿಳಿದು ಬರ್ತಾ ಇರುವಂತದ್ದು. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ಮೂಲದ ಮೇಘಶ್ರೀ ಕಾರ್ಯಕ್ಕೆ ತಂದೆ ರುದ್ರಮುನಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನನ್ನ ಮಗಳ ಕಾರ್ಯ ನಮ್ಮ ಕುಟುಂಬಕ್ಕೆ ಒಂದು ಹೆಮ್ಮೆಯನ್ನ ತಂದುಕೊಟ್ಟಿದೆ ಅಂತ ಹೇಳಿ ರಿಪಬ್ಲಿಕ್ ಕನ್ನಡಗೆ ಮೇಘಶ್ರೀ ತಂದೆ ರುದ್ರಮುನಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ರು ನೋಡ್ತಾ ಹೋಗೋಣ. ಈಗಾಗಲೇ ಅವತ್ತು ರಾತ್ರಿ 1:15 ಫಸ್ಟ್ ಲ್ಯಾಂಡ್ ಸ್ಲೈಡಿಂಗ್ ಆಯ್ತಂತೆ. ನನ್ನ ಮಗಳಿಗೆ ವಿಷಯ ಗೊತ್ತಾದ ತಕ್ಷಣ 2:15 ಸ್ಪಾಟಲ್ಲಿ ಹೋಗಿ ಎಲ್ಲ ಪರಿಹಾರ ಕಾರ್ಯಕ್ರಮದ ಮೇಲ್ವಿಚಾರಣೆ ವಹಿಸ್ಕೊಂಡಿದ್ದಾರೆ. ಅವರು ನನಗೆ ತುಂಬ ಗಾಬರಿ ಆಯಿತು. ಆ ಟಿ ವಿನಲ್ಲಿ ಇದೆಲ್ಲ ನೋಡಿಬಿಟ್ಟು ತುಂಬ ಗಾಬರಿ ಆಯಿತು, ಇಷ್ಟೊಂದು ಇದಿದೆ ಅಂತ. ಅದು ನನಗೆ ಸಂಜೆ ಮಗಳು ಸಿಕ್ಕಾಗ ಹೇಳಿದ್ದಿಷ್ಟೇ, ನೋಡಮ್ಮ ನಿಮಗೆ ಒಳ್ಳೆಯ ಅವಕಾಶ ಸಿಕ್ಕಿದೆ ಇದು ಸೇವೆ ಮಾಡಲಿಕ್ಕೆ. ಈಗಾಗಲೇ ನಮ್ಮ ದೇಶದಲ್ಲಿ ಎಷ್ಟೊಂದು ಜನ IAS ಆಫೀಸರ್ಸ್ ಇದ್ದಾರೆ, ಅದರಲ್ಲಿ ಈ ಅವಕಾಶ ನಿನ್ನೆ ಸಿಕ್ಕಿದೆ. ನೀನು ನಿಷ್ಠೆಯಿಂದ ಶ್ರಮವಹಿಸಿ ಸಮಾಜದ ಕಡೆ ಜನಗಳಿಗೂ ಇದು ನ್ಯಾಯ ಸಿಗಬೇಕು, ಅವರಿಗೆ ನೆರವು ಸಿಗಬೇಕು ಅಂತ ಹೇಳ್ಬಿಟ್ಟು ಆ ನಿಟ್ಟಿನಲ್ಲಿ ನಿಮ್ಮ ಸಿಬ್ಬಂದಿ, ನಿಮ್ಮ ಟೀಮ್ ಎಲ್ಲರನ್ನ ಜೊತೆಗೆ ತಗೊಂಡು ಅದು ಬಹಳ ಮುಖ್ಯ. ಎಂಟೈರ್ ಟೀಮ್ನ ಜೊತೆಗೆ ತಗೊಂಡು ಕೆಲಸ ಮಾಡಬೇಕು. ಹಾಗೆ ನಿನ್ನ ಆರೋಗ್ಯನೂ ಕಾಪಾಡ್ಕೋ, ನಿನ್ನ ಆರೋಗ್ಯದ ಕಡೆನೂ ಗಮನ ಇರಲಿ ಅಂತ ನಾನು ನನ್ನ ಮಗಳಿಗೆ ಹೇಳಿ. ಸರ್ ಅಂದರೆ ಈಗ ವಯನಾಡಿಗೆ ಹೋಗಿ ಎಷ್ಟು ದಿನ ಆಯ್ತು ಸರ್? ವಯನಾಡಿಗೆ ಅವರು 10 ಜುಲೈ 2024 ರಿಪೋರ್ಟ್ ಮಾಡ್ಕೊಂಡ್ರು. ಒಂದು 20 ದಿವಸದಲ್ಲೇ ಈ ಥರ ಆಗಿದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.